ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನೋಡ್ತಾ ಇರ್ಬೋದು, ನಿಫ್ಟಿ ಒಂದು ನಮಗೆ 100 ಪಾಯಿಂಟ್ಸ್ ಒಂದು ಫಾಲಮ್ ನೋಡೋದು ಸಿಕ್ಕಿದೆ. ಸೊ ನಾವು ನಿಫ್ಟಿ ಒಂದು ಟಾಪ್ ಲೂಸರ್ ಮತ್ತು ಟಾಪ್ ಗೇನರ್ ನೋಡ್ಕೊಂಡು ಬರೋಣ. ಸೊ ನಿಫ್ಟಿ ಒಂದು ಟಾಪ್ ಗೇನರ್ನ ನಾವು ನೋಡೋದಾದರೆ ಟಾಟಾ ಕನ್ಸ್ಯೂಮರ್, ಟಾಟಾ ಸ್ಟೀಲ್, ಹಿಂಡಾಲ್ಕೋ, M&M, ಟ್ರೆಂಟ್. ಇಲ್ಲಿ ಟಾಟಾ ಕನ್ಸ್ಯೂಮರ್ ಬಂದು 2% ಮೂವ್ಮೆಂಟ್ ನಮ್ಗೆ ನೋಡೋದು ಸಿಕ್ಕಿದ್ರೆ, ಇನ್ನು ರಿಮೈನಿಂಗ್ ಎಲ್ಲ 1.5% 0.6% ಒಂದು ಮೂವ್ಮೆಂಟ್ ನಮಗೆ ನೋಡೋದು ಸಿಕ್ಕಿದೆ. ಹಾಗೆ ನಾವು ಟಾಪ್ ಲೂಸರ್ನ ನೋಡೋದಾದರೆ ಟಾಪ್ ಲೂಸರ್ಲಿ ಇವತ್ತು ನಾನು ನೋಡಿದ ಹಾಗೆ ನಿಫ್ಟಿ IT ಏನಿದೆ ಆ ಸೆಕ್ಟರ್ 1.3% ಅದು ನಮ್ಗೆ ನೆಗೆಟಿವ್ ನೋಡೋದು ಸಿಕ್ತು. ಸೊ ಹಾಗಾಗಿ ಇವತ್ತು ಟೆಕ್ ಮಹೀಂದ್ರ ಆಗಲಿ, ಇನ್ಫೋಸಿಸ್ ಆಗಲಿ, ವಿಪ್ರೋ ಆಗಲಿ, ನಿಫ್ಟಿಯ ಒಂದು ಸ್ಟಾಕ್ಸ್ ಏನಿದೆ ಅವೆಲ್ಲ ಸ್ಟಾಕ್ಸ್ ಇವತ್ತು ನೆಗೆಟಿವಲ್ಲಿ ನೋಡೋದು ಸಿಕ್ಕಿದೆ. ಸ್ವಲ್ಪ SBI 1.46, ಹಾಗೆ ಇಂಡಸ್ಇಂಡ್ ಬ್ಯಾಂಕ್ 1.9. ಸೊ ಇನ್ನು ರಿಮೈನಿಂಗ್ ನೋಡ್ತಾ ಇರ್ಬೋದು 2.72 ಇಂದ 1.5% ನಮಗೆ ಇವೆಲ್ಲ ಸ್ಟಾಕ್ಸು ನೆಗೆಟಿವ್ ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿ ಒಂದು ಚಾರ್ಟ್ಗೆ ಹೋಗೋಣ. ಸೊ ಚಾರ್ಟಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಿನ್ನೆ ನಾವು ಏನು ಅಂದ್ಕೊಂಡ್ವಿ, ಇವತ್ತು ಏನು ಮೂಮೆಂಟ್ ನಮ್ಗೆ ಸಿಕ್ತು ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕೊಂಡಿರೋದು 15 ಮಿನಿಟ್ಸ್ ಟೈಮ್ ಫ್ರೇಮು. ಸೊ ನಿನ್ನೆ ನಾವು ಅನಾಲಿಸಿಸ್ ಮಾಡಿದ್ವಿ. ಈ ಒಂದು ಪಾಯಿಂಟಲ್ಲಿ ಏನಿದೆ ಅಂದರೆ ಈ 3 ಕ್ಯಾಂಡಲ್ಸ್ ಏನಿದೆ ಒಂದು ಸೆಲ್ಲಿಂಗ್ ಬಂದೆ ಲಾಸ್ಟ್ ಒಂದು ಅರ್ಧ ಗಂಟೆಯಲ್ಲಿ. ಸೊ ಹಾಗಾಗಿ ಒಂದು ಇಮಿಡಿಯೇಟ್ ಸೆಲ್ಲಿಂಗ್ ಏನಾದರೂ ಬಂತು ಅಂತಂದರೆ ಒಂದು ನೆಗೆಟಿವ್ ಸೈಡ್ ನೋಡ್ಬೋದು, ಹಾಗೇನೇ ಒಂದು ಥರ ರೀಟ್ರೆಸ್ ಸಿಗ್ಬೋದು ಅಂತಲೇ ಹೇಳಿದ್ವಿ. ಸೊ ಅದೇ ರೀತಿಯೇ ಒಂದು ನಮಗೆ ನೆಗೆಟಿವ್ ಸೈನ್ ಒಂದು ಫಸ್ಟ್ ಮಾರ್ನಿಂಗ್ ಸಿಕ್ತು, ಆದಮೇಲೆ ಒಂದು ರೀಟ್ರೆಸ್ ಆಯಿತು. ಅಲ್ಲಿಂದ ನೋಡ್ತಾ ಇರ್ಬೋದು ಒಂದು ನೆಗೆಟಿವ್ ಕ್ಯಾಂಡಲ್, ಅಂದರೆ ಅಲ್ಲಿಂದ ನಮಗೆ ಒಂದು ನೆಗೆಟಿವ್ ಒಂದು ಮೂಮೆಂಟಮ್ ಸಿಕ್ಕಿದೆ. ಸೊ ಇಲ್ಲಿ ನಾವು ನೋಡೋದಾದರೆ ನಿಫ್ಟಿ ಒಂದು ಸಪೋರ್ಟ್ ನಾನು ನಿನ್ನೆ ಹೇಳಿದ್ದೆ, ಅದು 25,000 ಏನು ಒಂದು ಮೇಜರ್ ಸಪೋರ್ಟ್ ಝೋನ್ ಏನಿದೆ ಆ ಝೋನು ಬ್ರೇಕ್ ಆಗೋದು ತುಂಬ ಕಷ್ಟ ಇದೆ ಅಂತ ನಾನು ಹೇಳಿದ್ದೆ. ಸೊ ಇವತ್ತಿಗೆ ಅದು ಬ್ರೇಕ್ ಆಗಲ್ಲ ಅಂತ ಹೇಳಿದ್ದೆ. ಸೊ ಅದು ಬ್ರೇಕ್ ಆಗಿಲ್ಲ. ಸೊ ಈಗ ನೋಡೋದಾದರೆ 25,100 ಇದು ಒಂದು ಲೆವೆಲ್ ಏನಿದೆ, ಈ ಲೆವೆಲ್ ಹೋಲ್ಡ್ ಮಾಡ್ತಾ ಇದೆ. ಸೊ ನಾಳೆ ಏನಾದರೂ ಈ ಲೆವೆಲ್ ಬ್ರೇಕ್ ಆಯಿತು ಅಂತಂದರೆ 25,100, ಸೊ ಇಮಿಡಿಯೇಟಾಗಿ ನಮಗೆ 25,000 ಲೆವೆಲು ನಮಗೆ ನೋಡೋದಕ್ಕೆ ಸಿಗ್ಬೋದು. ಅದಕ್ಕೂ ಮುಂಚೆ ಒಂದು ಸಪೋರ್ಟ್ ಝೋನ್ ಅಂತ ಕಾಣ್ತಾ ಇರೋದು ಈ 25,050 ಏನಿದೆ, ಈ ಒಂದು ಲೆವೆಲ್ ಒಂದು ಸಪೋರ್ಟಾಗಿ ಕಾಣುತ್ತೆ. ಈ ಲೆವೆಲ್ನು ಏನಾದರೂ ಬ್ರೀಚ್ ಆಯಿತು ಅಂದರೆ ನಮಗೆ ರೌಂಡ್ 25,000 ಲೆವೆಲ್ ಏನಿದೆ ಇಲ್ಲಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳೆಗೆ ನಿಫ್ಟಿ. ಸೊ ಇನ್ನು ಅಪ್ಸೈಡ್ ನೋಡೋದಾದರೆ, ಸೊ ಅಪ್ಸೈಡ್ ನೋಡೋಕ್ಕೆ ಇಲ್ಲಿ ಈ ಒಂದು ಸ್ವಿಂಗ್ಸ್ ಏನಿದೆ 25,200 ಈ ಒಂದು ಲೆವೆಲ್ ದಾಟೋವರೆಗೂ ಇನ್ನೇನು ಅಪ್ಸೈಡ್ ನಾವು ನೋಡೋದಕ್ಕಾಗಲ್ಲ. ಸೊ ನಾನು ಅಂದ್ಕೊಂಡಿದ್ದೆ 25,300 ಏನಿದೆ 320 ಈ ಒಂದು ಲೆವೆಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಸೊ ಬಟ್ ಈ ಒಂದು ಲೆವೆಲ್ ಕ್ರಾಸ್ ಆಗಬೇಕಾಗಿತ್ತು, ಅದಕ್ಕೆ ಈ ಲೆವೆಲ್ ಕ್ರಾಸ್ ಆದರೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾರ್ನಿಂಗೇ ಈ ಒಂದು ಲೆವೆಲ್ ಏನು ಸೆಲ್ಲಿಂಗ್ ಬಂತು, ಸೊ ಅಲ್ಲಿಂದ ಒಂದು ಪ್ರೆಷರ್ ಕ್ರಿಯೇಟ್ ಆಯಿತು, ಇದು ಇಲ್ಲಿಂದ ಕೆಳಗೆ ಬರ್ಬೋದು ಅಂತ ಒಂದು ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ 25,100ಕ್ಕೆ ಒಂದು ಹಾಲ್ಟ್ ಮಾಡಿದೆ. ಇದೇನಾದರೂ ನಾಳೆ ಬ್ರೀಚ್ ಆಯಿತು ಅಂತಂದರೆ ಸ್ಟಿಲ್ 25,050ರಿಂದ 25,000 ಒಂದು ನಮಗೆ ಸಪೋರ್ಟ್ ಝೋನ್ ನಮಗೆ ಕಾಣ್ತದೆ. ಇನ್ನು ಅಪ್ಸೈಡ್ ನಾವು ಹೋಗೋದಾದರೆ ಯಾವಾಗ ಅದು 25,200 ಮೇಲೆ ಹೋಗೋದು ಸ್ಟಾರ್ಟ್ ಆಗುತ್ತೋ ವಿಲ್ ಸಿ ಒಂದು ಶಾರ್ಟ್ ಟೈಮ್, ಅಂದರೆ ಒಂದು 25,260 ಆ ಲೆವೆಲ್ನ ನಾವು ನೋಡ್ಬೋದು. 25,250-60 ಲೆವೆಲ್ ಏನಿದೆ ಅದರ ಮೇಲೆ ಸಸ್ಟೈನ್ ಆಯಿತು ಅಂದರೆ ವಿಲ್ ಸಿ 25,320. ಸೊ ಅದರ್ವೈಸ್ ಈಗ ಇರೋಂಥ ಸೆಂಟಿಮೆಂಟ್ಗೆ ನಾಳೆ ಒಂದು 25,100 ಬ್ರೇಕ್ ಆಗಿ ಕೆಳಗೆ ಬರೋಂಥ ಚಾನ್ಸು ನನಗೆ ಕಾಣ್ತಾ ಇದೆ. ಹೋಪ್ ನಿಮಗೆ ಇವತ್ತಿನ ಒಂದು ಮಾರ್ಕೆಟ್ ಅನಾಲಿಸಿಸ್ ನಿಮಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೀವು ಒಂದ್ಸಲ ವಾಚ್ ಮಾಡಿ, ನಿಮಗೆ ಇದು ಕ್ಲಿಯರ್ ಆಗಿನೂ ಅರ್ಥ ಆಗುತ್ತೆ. ನಾನು ನಿನ್ನೆ ಏನು ಹೇಳಿದ್ದೆ ಅದು ಇವತ್ತಿಗೆ ರಿಲೇಟ್ ಆಗುತ್ತೆ. ಸೊ ಆ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದೇ ಥರ ನೀವು ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡಬೇಕು, ಟ್ರೇಡ್ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂದರೆ ನೀವು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೂ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.